ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅಲ್ಲೂ ಕೂಡ ರಾಜಕೀಯ ಭಾರಿ ಜೋರಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರನ್ನ ಖರೀದಿ ಮಾಡ್ತಿದ್ದಾರೆ ಅಂತ ಡಿಕೆ ಬ್ರದರ್ಸ್ ವಿರುದ್ಧ ಶಾಸಕ ಮುನಿರತ್ನ ಹರಿಹಾಯ್ದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಖರೀದಿ ಆಗ್ತಾ ಇದೆ. ಒಬ್ಬೊಬ್ಬ ಕಾರ್ಯಕರ್ತರಿಗೆ 20 ರಿಂದ 25 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿದ್ದಾರೆ. ಮನೆ ಕಟ್ಕೊಡ್ತೀವಿ, ಮಗನಿಗೆ ಕೆಲಸ ಕೊಡ್ತೀವಿ ಅಂತೆಲ್ಲ ಆಮಿಷ ಒಡ್ತಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಶಾಸಕ ಮುನಿರತ್ನ. ಡಿಕೆ ಬ್ರದರ್ಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕಿಳಿತಾ ಇದ್ದಂತೆ ರಾಜಕೀಯ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರನ್ನ ಖರೀದಿ ಮಾಡಲಾಗ್ತಾ ಇದೆ ಎನ್ನುವ ಆರೋಪ ಮುನಿರತ್ನರಿಂದ ಬಂದಿದೆ. ಇವತ್ತಿಡೀ ಗ್ರಾಮಾಂತರದಲ್ಲಿ ಯಾರ್ಯಾರು ಭಾರತೀಯ ಜನತಾ ಪಾರ್ಟಿ, ಯಾರ್ಯಾರು ಜೆಡಿಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರಿದ್ದಾರೆ, ಅವ್ರ ಮನೆಗೆ ರಾತ್ರಿ ಹೊತ್ತು ಹೋಗೋದು, ಒಬ್ಬೊಬ್ಬರಿಗೆ 10 ಲಕ್ಷ 20 ಲಕ್ಷ ಕೊಡೋದು, ಅವ್ರನ್ನ ಹಣ ಕೊಡೋದು, ಹಣ ಕೊಟ್ಟು ಖರೀದಿ ಮಾಡೋದು, ಖರೀದಿ ಮಾಡಿ ಅವ್ರಿಗೊಂದು ಕಾಂಗ್ರೆಸ್ ಶೆಲ್ಲೆ ಹಾಕೋದು, ಕಾಂಗ್ರೆಸ್ ಶೆಲ್ಲೆ ಹಾಕ್ಬಿಟ್ಟು ನೀನು ನಮ್ಮ ಜೊತೆ ಇದೆಯಾ ಅಂತ ಒಂದು ಫೋಟೋ ಇಡಿಸ್ಕೊಳ್ಳೋದು. ಒಬ್ಬೊಬ್ಬರಿಗೆ 20 ಲಕ್ಷ 25 ಲಕ್ಷ ಈ ರೀತಿ ದುಡ್ಡಲ್ಲಿ. ಅಂದರೆ ಉದ್ದೇಶ ಏನು ಅಂದರೆ ಬಿ ಜೆ ಪಿ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದಲ್ಲಿ ಕಾರ್ಯಕರ್ತರು ಇಲ್ದಂಗೆ ಮಾಡಿಬಿಟ್ರೆ ಎಲ್ಲರೂ ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅನ್ನೋದು. ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಜನಕ್ಕೆ ಒಬ್ಬೊಬ್ಬರಿಗೆ 20 ಲಕ್ಷ 25 ಲಕ್ಷ ಕೊಟ್ಟಿದ್ದಾರೆ. ನನಗೆ ಬಂದು ಹೇಳ್ತಾ ಇದ್ದಾರೆ, ನನ್ನೇನೋ ಬಂದು ಹೇಳಿದ್ರು, ಅಣ್ಣ ನಮ್ಮ ಮನೆಗೆ ಬಂದಿದ್ದರು, 20 ಲಕ್ಷ ರೂಪಾಯಲ್ಲಿ ಇಟ್ಟರು, ನನಗೊಂದು ಕಾಂಗ್ರೆಸ್ ಶೆಲ್ಲೆ ಹಾಕಿದ್ರು, ನಾನು ಬೇಡ ಅಂತ ಗಲಾಟೆ ಮಾಡಿದೆ, ಆಯಿತು ಅಂತೇಳಿ ದುಡ್ಡಲ್ಲಿ ಇಟ್ಬಿಟ್ಟು ಶೆಲ್ಲೆ ಹಾಕೋಕ್ಕೆ ಬರ್ತಾರೆ. ನಾನು ದುಡ್ಡು ಬೇಡ ಅಂತ ಹೇಳಿದ ಮೇಲೆ ಆಯಿತು ಶೆಲ್ಲೆ ಹಾಕೋ ಅಂತ ಹೇಳ್ತಾರೆ. ಅದು ಹಾಕಿದ ಮೇಲೆ ನೀನು ನಾಳೆಯಿಂದ ನಮ್ಮ ಜೊತೆಯಲ್ಲಿರಬೇಕು, ನಿನಗೆ ಇನ್ನೂ ಮುಂದಕ್ಕೆ ನಾವು ಭಾಳ ಅನುಕೂಲ ಮಾಡಿಬಿಡ್ತೀವಿ, ನಿನಗೆ ಮನೆ ಕಟ್ಕೊಡ್ತೀವಿ, ದುಡ್ಡು ಕೊಡ್ತೀವಿ, ನಿನ್ನ ಮಗನಿಗೆ ಕೆಲಸ ಕೊಡ್ತೀವಿ, ನೀನು ವ್ಯಾಪಾರ ಮಾಡೋಕ್ಕೆ ದುಡ್ಡು ಕೊಡ್ತೀವಿ. ಒಂದು ಅಂಗವಿಕಲರ ಮನೆಗೆ ಹೋಗ್ತಾರೆ, ಪಾಪ ಹೆಣ್ಣು ಮಗಳು ಬಿ ಜೆ ಪಿ ಕಾರ್ಯಕರ್ತೆ, ಅವ್ರ ಮನೆಗೆ ಹೋಗಿ ನಿನ್ನ ಗಂಡನಿಗೆ ನಾನು 2 ವೀಲರ್ ಕೊಡ್ತೀನಿ, ನೀನು ನಮ್ಮ ಜೊತೆ ಬಾ ಅಂದರೆ ಅವ್ರನ್ನಲ್ಲಿರ್ತಕ್ಕಂಥ ಕಷ್ಟನ ಅದನ್ನು ಇವರು ಬಳಸ್ಕೊಳ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.